ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಂಧುಗಳೇ, ಏನು ಅಂತ ಗೊತ್ತಾಯ್ತಾ ನಿಮ್ಗೆ? ಇದನ್ನ ನಾವು ಕೀರೆ ಮಡಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮಂಡ್ಯ ಭಾಗದಲ್ಲಿ ಇದೆಲ್ಲ ತುಂಬಾನೇ ಫೇಮಸ್. ಅಂದ್ರೆ ಒಬ್ಬೊಬ್ರು ಮನೆಗೂ ಒಂದು ಕೀರೆ ಮಡಿ ಅಂತ ಇತ್ತು. ಈಗಿನ ಕಾಲದಲ್ಲಿ ಅಂತೂ ತುಂಬಾ ವಿರಳ ಆಗಿದೆ. ಈ ಒಂದಷ್ಟು ನಮ್ಮ ಹಿರಿಕರಿದ್ರೆ ನಮ್ಮ ಮನೆ ಹತ್ರ, ಅವ್ರ ಮನೆ ಪಕ್ಕದಲ್ಲಿ ಹಾಕಿರುವಂತ ಒಂದು ಕೀರೆ ಮಡಿ. ಇದೆಲ್ಲ ಬೆಂಗಳೂರವ್ರಿಗಂತೂ ಗೊತ್ತೇ ಇಲ್ಲ. ಆ ಕೀರೆ ಮಡಿ ಅಂದ್ರೆ ಏನಮ್ಮ, ಇದು ಯಾವ ತರ ನಡ್ಕೋತಿದ್ರಿ? ಇದ್ರಲ್ಲಿ ಏನೇನು ಉಪಯೋಗ ಇತ್ತು? ಗೊಬ್ಬರ ಹಾಕ್ತಿದ್ವು, ಗೊಬ್ಬರ ಹಾಕಿ ಕೆದಕಿ ಅದಕ್ಕೆಲ್ಲ ನೀರು ಊದಿ ಅದು ಮಾಡದ್ಕೆ ಆಗ ಹೋಯ್ತಿದ್ದೋ. ಈಗ ಯಾರಪ್ಪ ಹೋದರು ಹಿಂಗೆ. ಅದಕ್ಕೆ ಇಷ್ಟೊಂದು ಗಟ್ಟಿ ಮಡಗಿ ಕೇಳಿ ಅಮ್ಮ 8-9 ಜನ ಮಕ್ಕಳು ಅಂತ. ಈರುಳ್ಳಿ ಬೆಳ್ಳುಳ್ಳಿ ನೆತ್ತಿ ಕೆಳಕ್ಕೆ ಮಗ ಬಿದ್ದೋದೇನೋ ಅಂತ ಅಂತಿದ್ವಿ ಜೋಗಂಡಿರ್ತಿ. ಅದ್ರಲ್ಲಿ ನೀರು ಇಟ್ಕೊಂಡು ತಕೊಬಂದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿದೆ, ಕೀರೆ ಸೊಪ್ಪು ಬೆಳ್ಕತ್ತಿದೆ. ದೊಡ್ಡ ಮನೆಗೆ ಏನ್ ಬೇಕೆಲ್ಲ ಮಾಡ್ಕೊತಿದ್ದೋ. ಎಲ್ಲ ಒಂದು ಆಡು ಕುರಿ ಆಡು ಕುರಿ ಹಾಲ್ನು ಸುಮ್ಮನೆ ಕೊಂಡ್ತಿರ್ಲಿಲ್ಲ, ಹಾಲ್ನು ಕರ್ಕೊತಿದ್ದೋ. ಈಗ ಎಲ್ಲ ಡೈರಿ ಹಾಕ್ತಾರೆ, ಹಾಕ್ತಾರೆ. ಅದ್ರ ಹಾಲ್ ತಂದು ಕುಡಿತೀವಿ, ಇದು ಮಾಡ್ತೀವಿ. ಅದೇ ಕುಡಿಯಕ್ ಆಗೋದಿಲ್ಲ, ನಮ್ಮ ಕರ್ದ ಎಲ್ಲ ಒಟ್ಟೆ ಇದಕ್ಕೆ ಎಲ್ಲ ನೀವು ಒಂದು ಕುರಿ ಗೊಬ್ಬರ ಆ ತರನೇ ಹಾಕಿದ್ದು. ಅದಕ್ಕೆ ಗಟ್ಟಿಯಾಗಿದ್ದೀರಿ ಅಮ್ಮ. ನಿಮ್ ಬಗ್ಗೆ ನಾನು ಕೇಳ್ಬೇಡಿ, 8-9 ಜನ ಮಕ್ಕಳು ಇವತ್ತು ಈ ತರ ಗಟ್ಟಿಯಾಗಿದ್ದೀರಿ ಅಂದ್ರೆ ಈ ತರ ಒಳ್ಳೊಳ್ಳೆ ಊಟಗಳ ಚೆನ್ನಾಗಿ ತಿಂದಿದ್ದೀರಿ ನೀವು. ನಮ್ಮಂಗೆ ಪಿಜ್ಜಾ, ಬರ್ಗರು, ಪಪ್ಸು, ಬೋಂಡಾ, ಬಜ್ಜಿ ಈ ತರ ಏನಿದೆ ಈಗಲೂ ರಾಗಿ ಮುದ್ದೆನೆ ನಮ್ಗೆ ಒಳ್ಳೇದು. ರಾಗಿ ಮುದ್ದೆ ಈಗಲೂ ರಾಗಿ ಮುದ್ದೆನೆ ಒಳ್ಳೇದು. ಅದು ಇಟ್ಟು ಇರ್ಲಿಲ್ಲ ಕಣತಿವ. ಆತರ ಅಷ್ಟೊಂದು ಕಡು ಬರ್ತಾನೆ ಇತ್ತು. ಯಾರು 9 ಮಕ್ಕಳು ಸಾಕ್ಬೇಕಾದ್ರೆ ಕಷ್ಟ ಇಲ್ವೇನ್ರಿ? ಈಗ 1-2 ಸಾಕಕ್ಕೆ ದುರ್ಬಲ. ಈಗಿನ ಅಮ್ಮ ಇನ್ನೊಂದು, ಈಗ ಮಕ್ಳು ಒಂದು ಹೆಣ್ಮಕ್ಳು ಇರಕ್ಕೆ ಕಷ್ಟ ಆಗ್ತದೆ. ಈ ಅದ್ರ ಬಗ್ಗೆ ಏನ್ ಹೇಳ್ತೀರ ನೀವು? ಅವ್ರಿಗೇನಾರ ಹೇಳಿ. ನಾವೇ ಬೈತಾವಿಯಲ್ಲ, ಒಂದಕ್ಕೆ ಹಿಂಗ ಆಡ್ತಿದ್ರಲ್ಲ, 5-6 ಇದ್ವಲ್ಲ, ಅವ್ರ ಹೆಂಗ್ ಸಾಕಿದ್ದಾರಲ್ಲ ಅಂತ ಕೇಳ್ತಾವಿಯಲ್ಲ. ಇದು ಇದು ಆಸ್ಪತ್ರೆ ಕಡೆ 9 ಮಕ್ಳು ನಾನೇ ಒಬ್ಳೆ ಎತ್ಕೊಂಡು ನಾನೇ ಒಬ್ಳೆ ಸಾಕಿ. ಯಾವ ಆಸ್ಪತ್ರೆಯಲ್ಲಿ ಏನು ಎಲ್ಲ ನಾನ್ ಮಾಡಿದ್ದೇವೆ. ನಮಸ್ಕಾರ ತಾಯಿ, ದೇವರ ನಮಸ್ಕಾರ. ನೀನ್ ಮಹಾತಾಯಿ ಇದು. ಯಾಕಂದ್ರೆ 8-9 ಜನಕ್ಕೆ ಮಕ್ಳಿಗೆ ಎತ್ತಿ ಇವತ್ತು ಗಟ್ಟಿ ಮುಟ್ಟಾಗಿದ್ದೇನೆ ಹೇಳ್ದಲ್ಲ. ಈ ತರ ಚೆನ್ನಾಗಿ ಕೀರೆ ಸೊಪ್ಪು ತಿನ್ಕೊಂಡು ಹಾಲು ಮೊಸರು ನೀವೇ ಕರೆದು ತಿನ್ಕೊಂಡಿರೋದಕ್ಕೆ ಈ ತರ ಗಟ್ಟಿ ಮುಟ್ಟಾಗಿದ್ದೀರಾ. ಇವತ್ತು ಇದ್ರಿಂದ ಈಗ ಯಾಕೋ ಹಿಂಗ ಅಂತ ಹೇಳಿದ್ರು. ಇವತ್ತು ನನ್ ಸರ್ತಿ ನನ್ ಮಕ್ಕಳಿಗಿಲ್ಲ ಕಂತೀವ. ಇದೊಂದು ಸತ್ಯ ನಮ್ಮ ನಿಂದು ನಮ್ ಬರಕಿಲ್ಲ. ಇವಾಗ ನಮ್ ಗೋಪಾಲನ ಸತಿ ನಮ್ಮ ಮಕ್ಳು ಇವಾಗ ನಮ್ಮ ಏಜ್ ನಮ್ಮಿಲ್ಲನ ಹಂಗೆ ಹಂಗ್ ಬ್ಯಾಡ್ರಿ ಇದು ಮಾಡ್ರಿ ತಿಂದಿವಿ ಕಣಪ್ಪ. ಇನ್ನು ಇಟ್ಟಿಲ್ಲ ಅಂತ ಒಂದು ಇಟ್ಕೊಟ್ಟಾರೇನೋ ಅಂತ ಒಗ್ಗಿದೀವಿ ನಾವು. ಈಗ ಇಟ್ಕೊಟ್ಟಾರೇನೋ ಅಂತ ಒಗ್ಗಿದೀವಿ ಕಣಪ್ಪ. ಹೋಗಿ ಇಟ್ಕೊಟ್ರವ ಅಂತ ಈಸ್ಕೊಬಂದು ಉಂಟೀನಿ ಕಣಪ್ಪ. ಸುಮ್ಮನೆ ಗೈಡ್ ಬಿಡವ ನಾರ್ಮಲ್ ಸತಿ ಬಂದವ್ರೆ ನೋಡಿ. ಈ ತಾಯಿ 9 ಜನ ಮಕ್ಕಳು, ಅಂದ್ರೆ 9 ಜನ ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿ, ಯಾವುದೇ ಸಿಜೇರಿಯನ್ ಆಗಿಲ್ಲ. ಅಂದ್ರೆ ಇವ್ರೊಂದು ಶಕ್ತಿ ಹೇಗಿತ್ತು ನೋಡಿ. ಇವತ್ತು 1 ಮಗು 2 ಮಗು ಮಾಡ್ಕೊಳ್ಳೋ ಕಷ್ಟ. ಅದು ಸಿಜೇರಿಯನ್ ಹೋಗೋದು ಕುಸ್ಕೊಳ್ಳೋದು. ಅಂದ್ರೆ ಇವ್ರೊಂದು ಶಕ್ತಿ ಹೇಗಿತ್ತು ಅಂದ್ರೆ ಹೇಳೋ ಕೀರೆ ಮಡಿ ಅನ್ನೋದ್ರ ಜೊತೆ ಇವರು ಒಂದು ಸಂಬಂಧ ಇಟ್ಕೊಂಡಿದ್ರು. ಅಂದ್ರೆ ಮನೆಗೆ ಬೇಕಾದಂತ ಒಂದು ತರಕಾರಿಗಳು ಮತ್ತೆ ಸೊಪ್ಪು ಸೊರೆಗಳು ಮತ್ತೆ ಹಾಲು ಮೊಸರುಗೆ ಆಡು ಕುರಿ ಮತ್ತೆ ಹಸು, ಕುಂಬಳಕಾಯಿ ಸೊಪ್ಪು ಸೊಪ್ಪು ತಿಂದಿವಿ. ಮಾಡ್ಕೊಂಡು ಅದಕ್ಕೋಸ್ಕರ ನೀವು ಗಟ್ಟಿ ಇರೋದು. ನಾವು ಬರೀ ಒಂದಿಷ್ಟು ಅನ್ನ ತಿನ್ನೋದು ಏನಾಗಲ್ಲ. ಕೊಂಬೂರು ಸೊಪ್ಪು ತಿಂದಿವಿ ಕಣಪ್ಪ. ಇಟ್ಟು ಸಿಕ್ಕರು ಸಾಕಲ್ಲಪ್ಪ ಅಂತ. ಅವಾಗೆಲ್ಲ ಈ ತರ ಉಪ್ಪು ಬೂದಿ ಹೀರಿಯ ಏನಿರ್ಲಿಲ್ಲ. ಎಲ್ಲ ನಾಡ್ ಗೊಬ್ಬರನೇ, ನಾಡ್ ಗೊಬ್ಬರ. ಇವಾಗ ನಾಡ್ ಗೊಬ್ಬರದ ಪವರ್ ನಿಮ್ ಪವರ್. ನಾನು ಗೋಪಾಲ ನಿನ್ ಬಗ್ಗೆ ಕೇಳಿದೀಯ. ಒಂದ್ ಬಕೆಟ್ ಗೌಡ್ರ ಮನೆ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗಿದ, ಒಂದ್ ಬಕೆಟ್ ಅನ್ನ ಮುದ್ದೆ ಇವ್ರ ಬಗ್ಗೆ ಒಂದ್ ಮುದ್ದೆ 10 ಊಟವ ನಾವೇ ತಿನ್ಕೊಂಡಿದ್ದೆ. ಇಬ್ರು ತಿಂದಿದ್ರಂತ. ಅಂದ್ರೆ ನೋಡಿ, ನಾನು ಚಿಕ್ಕೂತಳಿ ಕೇಳ್ಕೊತಿದ್ದೆ ಇವ್ರ ಕಥೆನ. ಅಂದ್ರೆ ಒಂದ್ ಬಕೆಟ್ ಊಟನ ತಿನ್ಕೊಬಿಟ್ಟಿದ್ರಂತ ಇಬ್ರು. ಬಕೆಟ್ ಅಲ್ಲ, ನೀವು ಬಕೆಟ್ ಸಾರು, ಪಲ್ಯ, ಬಾಡು ಎಲ್ಲನ 10 ಆಳ್ ತಂದಿದ್ದ, ಇಬ್ರು ತಿನ್ಕೊಂಡಿದ್ದ ನೋಡಿ. ಅಂದ್ರೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಹೇಗಿತ್ತು ಇವ್ರದ್ದು ಒಂದು ಡೈಜೆಷನ್ ಪವರ್ ಹೇಳಿ, ಮತ್ತೆ ಇವ್ರು ಇವತ್ತು ಮಾತಾಡೋ ರೀತಿಯಲ್ಲಿ ಹೇಗೆ ಒಂದು ಸದೃಢವಾಗಿದ್ರಂತೆ. ಈಗಿನ ಮಕ್ಕಳು ಅಯ್ಯೋ ಸಮ ಆಗಲ್ಲ, ಸುಸ್ತಾಗೋಯ್ತು ಅಂತೀವಿ.
ಬಟ್ ಇವ್ರನ್ನ ಕೇಳಿ ಕಲಿಬೇಕು. ಸುಸ್ತಾಗಿ ಬಿದ್ದೋಯ್ತಾರಲ್ಲ ಯಪ್ಪ. ಸತ್ಯ ಸತ್ಯ ಕಣ ಈಗಿನವ್ರು ಒಂದು ಎರಡಕ್ಕೆ ಸುಸ್ತಾಗಿ ಬಿದ್ದೋಯ್ತು. ಏನ್ ಗೊತ್ತೇನವ, ನಾನು ನಿಮ್ ಕಡೆ ಕೇಳಿರೋದು ನಾನು ನಿಮ್ಮಲ್ಲಿ ಕೆಟ್ಟದಿರ್ಲಿಲ್ಲ. ಇವತ್ತು ಹೊಟ್ಟೆ ಕಿಚ್ಚ ಜನ ಜಾಸ್ತಿ ಹೊಟ್ಟೆ ಕಿಚ್ಚ ಅದಕ್ಕೆ ಕೇಳಿಗಲ್ಲ ಅಂತಾರಲ್ಲ ಹಂಗೆ ನಿಮ್ಮಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ರೆ, ಎಲ್ರೂ ಗೌರವಿಸ್ತಿದ್ರೆ ಮಾಡ್ತಿದ್ದ ಕಣ. ಅದಕ್ಕೆ ನೋಡಿ ಬಂಧುಗಳೇ, ನಾನ್ ನಿಮ್ಗೆ ಮನೆ ಮಾಡಿದ ಏನಪ್ಪಾ ನಿಮ್ಗೊಂದು 2 ಉದಾಹರಣೆ ಕೊಟ್ಟಿದ್ದೀನಿ. ಬಾಬು ಪುಟ ಇಲ್ಲಿ ಆ ಹುಡುಗನ್ ಕಳ್ಸು. ಇದು ಈಗಿನ ಜನರೇಷನ್ ಹುಡುಗ, ಇವರು ನಮ್ಮ ಹಳೆಯ ಕಾಲದವರು. ಮತ್ತೆ ಈ ಜನರೇಷನ್ ಗ್ಯಾಪ್ ನೋಡಿ, ಇವಾಗ 1950, 70 ಮತ್ತೆ ಇದೊಂದು ಇವಾಗ ನ್ಯೂ ಬರ್ನ್, ಮತ್ತೆ ನಾನು ಒಂದು 90s. ಅಂದ್ರೆ ನಮ್ಮ ಒಂದು ಡಿಫ್ರೆನ್ಸಿಯೇಷನ್ 90 ಆಗಿರ್ಬೇಕು. 90 ಆಗಿದ್ರೆ ಹತ್ತತ್ರ ಆಗತ್ತಿದ್ದೀನಿ. 9 ಜನ ಮಕ್ಕಳು ಅಂದ್ರೆ ಗ್ರೇಟ್. ನನಗೆ 70. ನೋಡಿ ಬಂಧುಗಳೇ, ನಾನು ಹೇಳೋದಷ್ಟೇ, ಇಂತರ ಒಂದು ಕುರಿ ಒಂದು ಗೊಬ್ಬರದಿಂದ ಮತ್ತೆ ಈ ತರ ಬೆಳೆದಿರುವಂತ ತರಕಾರಿ ಸೊಪ್ಪು ಸದೆಗಳನ್ನ ಕೀರೆ ಮಡಿಯನ್ನ ಉಳಿಸ್ಬೇಕು. ಎಲ್ರು ನಾನೇನಪ್ಪ ಕರೆ ಕೊಡ್ತೀನಿ ಅಂದ್ರೆ, ಪ್ರತಿ ಹಳ್ಳಿಯಲ್ಲಿರುವಂತ ಪ್ರತಿ ಗ್ರಾಮಸ್ಥರು ಕೂಡ ಮನೆಗೆ ಒಂದು ಕೀರೆ ಮಡಿನ ಓಪನ್ ಮಾಡ್ಬೇಕು. ಓಪನ್ ಮಾಡಿ ತನ್ನ ಮನೆಯ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಈ ಮೂಲಕ ನಾನು ನಿಮ್ಗೆ ಮನವಿ ಮಾಡ್ಕೊಳ್ತೀನಿ. ಹಾಗೆ ಇವರಿಬ್ರು ನಮ್ಮ ಹಿರಿಯರಿಗೂ ತುಂಬಾ ಧನ್ಯವಾದಗಳಮ್ಮ. ತುಂಬಾ ಖುಷಿ ಆಯ್ತು ನಮ್ಮನ್ನ ಕೇಳಕ್ಕೆ. 9 ನಾರ್ಮಲ್ ಡೆಲಿವರಿ ಸಾಮಾನ್ಯನೇ. ಯವ್ವ ಗ್ರೇಟ್ ನೀನು. ಯಾರು ನನ್ನ ಇದ್ ಮಾಡಿಲ್ಲ ಕಣಪ್ಪ. ನಾನೇ 9 ಮಕ್ಳು ಇರ್ತಿ, 9 ಜನನು ನಾನು ಆಸ್ಪತ್ರೆಗೆ ಹೋಗಿಲ್ಲ. ಇವತ್ತು ದೇವ್ರ ಕಣಮ್ಮ, ಮಕ್ಳು ಓದ್ಸಕ್ಕ ಅಲ್ಲಿ ಯಾರ ಕರ್ಕೊಳಕ್ಕೆ ಒಬ್ರು ಕೈ ಸಿಗ್ಲಿ. ಇವಾಗ ಹೆಂಗ ಮಗು ನೋಡ್ಕೊಳಕ್ ಎತ್ತಿಟ್ಬಿಟ್ರೆ ನೋಡ್ಕೊಳಕ್ ಒಬ್ರು. ಆ ಸ್ಕೂಲ್ ಅಯ್ಯೋ ಮೇಡಮ್, ನೀವ್ 9 ಜನ ಮಕ್ಕಳನ್ನ ಎತ್ತಿ ಇದೆಲ್ಲ ನೋಡಿ. ಆದ್ರೆ ಇವತ್ತಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲೇ ಒಳ್ಳೇದು. ಅದೇ ನೀವ್ ಹೇಳ್ದಂಗೆ ಇವತ್ತು ಅದೇ ಗೌರ್ಮೆಂಟ್ ಸ್ಕೂಲು, ಈ ತರ ಒಳ್ಳೆ ಫುಡ್, ಗೌರ್ಮೆಂಟ್ ಸಂಸ್ಕಾರ ಅದೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಏನಪ್ಪಾ ಅಂದ್ರೆ ಒಂದು ಸಂಸ್ಕಾರ ಮತ್ತೆ ಶಿಕ್ಷಣ 2 ಸಿಗುತ್ತೆ. ಇವತ್ತು ಏನಪ್ಪಾ ಅಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಬರೀ ಶಿಕ್ಷಣ ಅಂತಾರೆ ಅಷ್ಟೇ. ಇವತ್ತು ಪ್ರೈವೇಟ್ ಸ್ಕೂಲ್ ಅಂದ್ರೆ ಅಮ್ಮಂಗೆ ಎದ್ರಲ್ಲ, ಮೇಡಮ್ ಎದುರು. ನೋಡಿ ನಾನು ಹೇಳೋದಷ್ಟೇ, ಇವ ನಮ್ಮ ಹಿರಿಕರು ಹೇಳ್ತಾ ಇರುವಂತ ಒಂದಷ್ಟು ಸಲಹೆ ವಿಚಾರಗಳನ್ನ ನಾವು ತಗೋಬೇಕು. ಹೀಗೆ ಆರ್ಗಾನಿಕ್ ಪದ್ಧತಿಗಳನ್ನ ನಾವು ಬೆಳೆಸ್ಬೇಕು, ಉಳಿಸ್ಬೇಕು. ಅಂದ್ರೆ ಮನೆಗೊಂದು ಕಿರೆ ಮಾಡಿ, ಈಗ ನಮ್ಮ ಮನೆಗೆ ಬೇಸಿಕ್ ಏನ್ ಬೇಕು, ದಿನನಿತ್ಯ ವಸ್ತುಗಳು ಏನ್ ಬೇಕು ಅದೆಲ್ಲ ನಾವು ಬಳಸ್ಕೊಂಡು ಬೆಳಿಬೇಕು ಅಂತ ಈರುಳ್ಳಿ ಬೆಳ್ಳುಳ್ಳಿ ಯಾವ್ದು ಮನೆಗೆ ಏನ್ ಬೇಕು ಎಲ್ಲ ಕೂಡ ಎಲ್ಲ ಕೊಟ್ಕತ್ತಿದ್ರು, ಬೆಳ್ಕತ್ತಿದ್ರು. ಈಗ ಎಲ್ಲ ಕೊಂಡ್ಕತ್ತಾರೆ, ಈಗ ಕೊಂಡ್ಕತ್ತಾರೆ. ಯಾವಾಗ ನಮ್ಮ ಯಜಮಾನ ಸತ್ತೋದ, ಈಗ ಅಲ್ಲಲ್ಲಿ ಕೊಲ್ಲಲ್ಲ. ಜನಕ್ಕೆ ದುಡ್ಡು ಜಾಸ್ತಿ ಆಗ್ಬಿಡ್ತು, ನಾನು ಜಾಸ್ತಿ ಆಗ್ಬಿಡ್ತು, ಆರೋಗ್ಯ ಕೆಟ್ಟೋಗ್ಬಿಡ್ತು. ಈಗ 24 ಗಂಟೆ ಆಸ್ಪತ್ರೆಗೆ ಹೋಯ್ತಾರಲ್ಲ. ಹಂಗೆ ನೀವ್ ಯಾವ ಆಸ್ಪತ್ರೆಗೆ ಹೋಯ್ತು? ನಾನು ಇವತ್ತು ಹೋಗಿಲ್ಲ, ಇವಮ್ಮನೂ ಹೋಗಿಲ್ಲ. ಹಂಗೆ ಈಗ ಹಿಂಗ ಬಿದ್ಕೊಂಡಿವ್ನಿ. ಏನೋ ನಾವು ಒಂದು ಮಂಡಿ ನೋವು ಮಾತ್ರ ಹಿಂಗಾದ್ರೆ ಹೊರತು ನಮ್ಗೆ ಇನ್ನೂ ಕಾಯಿಲೆ ಅಂತ